ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಇಂದು ನಾನು ಬ್ಯಾಕ್ ಪಾರ್ಟ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು ಡಿಸೈನ್ ಮಾಡಿ ಅನ್ನೋದನ್ನ ಪಾಯಿಂಟ್ ಟು ಪಾಯಿಂಟು ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ನೋಡೋಣ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ. ಇಲ್ಲಿ ನಾನು ಬ್ಯಾಕ್ ಡಿಸೈನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ನಾನು ಕ್ಯಾನ್ವಾಸ್ ಮೇಲೆ ರೆಡಿ ಮಾಡಿ ಡಿಸೈನ್ನ ರೆಡಿ ಮಾಡ್ಕೊಬಿಟ್ಟು ಲೈನಿಂಗ್ ಮೇಲೆ ಐರನ್ ಮಾಡಿದ್ದೀನಿ. ಐರನ್ ಮಾಡಿ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ನ ಒಂದ್ರ ಮೇಲೆ ಒಂದಿಟ್ಟು ಸ್ಟಿಚ್ ಮಾಡಿ ನಂತರ ಮಧ್ಯದಲ್ಲಿ ಕಟ್ ಮಾಡಿ ತೆಗ್ದಾಕಿ ನೀಟಾಗಿ ನ್ಯಾಚ್ ಮಾಡ್ತಾಯಿದ್ದೀನಿ. ಈ ಮೂಲೆ ಏನಿದೆಯೋ ಅಲ್ಲಿ ನೀಟಾಗಿ ನ್ಯಾಚ್ ಮಾಡ್ಕೋಬೇಕು, ಇಲ್ಲ ಅಂದರೆ ಬಟ್ಟೆ ಟರ್ನ್ ಆಗಲ್ಲ ಪಾಯಿಂಟ್ಗಳಲ್ಲಿ. ಆ ಮೂಲೆ ಹತ್ರ ನೀಟಾಗಿ ನ್ಯಾಚ್ ಮಾಡಿದ ಮೇಲೆ ಬಟ್ಟೆನ ನಾವು ಲೈನಿಂಗು ಮೇನ್ ಫ್ಯಾಬ್ರಿಕ್ ಒಳಗೆ ಹಾಕಿ ಟರ್ನ್ ಮಾಡ್ಕೋಬೇಕು. ನೀಟಾಗಿ ಟರ್ನ್ ಮಾಡಿದ ಮೇಲೆ ನೋಡಿ, ನೀಟಾಗಿ ಟರ್ನ್ ಮಾಡ್ತಾ ಇದ್ದೀನಿ. ಮೂಲೆ ಏನು ಬರುತ್ತೋ ಅದು ನೀಟಾಗಿ ಟರ್ನ್ ಮಾಡ್ಕೋಬೇಕು. ಉಗ್ರಲ್ಲಿ ನೀಟಾಗಿ ಗೀಚ್ಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಐರನ್ ಮಾಡ್ಕೊಂಡ್ರೆ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಈ ಥರ ಗೀಜಿ ಉಗ್ರಲ್ಲಿ ನೀಟಾಗಿ ಗೀಜಿದ ಮೇಲೆ ಐರನ್ ಮಾಡಿಬಿಟ್ರೆ ನೀಟಾಗಿ ನೆಕ್ ಫಿನಿಶಿಂಗ್ ಆಗುತ್ತೆ. ನೀಟಾಗಿ ಬಂದಮೇಲೆ ಅದ್ರ ಮೇಲೆ ಕಿನರಿ ಸ್ಟಿಚ್ಚನ್ನ ನಾವು ಹಾಕೋಬೇಕು. ನೀಟಾಗಿ ಪಾಯಿಂಟಲ್ಲಿ ಸೂಜಿಯನ್ನು ನಿಲ್ಲಿಸಿ ನೀಟಾಗಿ ಕಿನರಿ ಸ್ಟಿಚ್ನ ಹಾಕಬೇಕು. ನೀಟಾಗಿ ಕಿನರಿ ಸ್ಟಿಚ್ ಹಾಕಿದ ಮೇಲೆ ಈ ಪಾಯಿಂಟ್ ಏನು ಬರುತ್ತೋ ಅಲ್ಲಿ ನಿಧಾನವಾಗಿ ತಂದು ಸೂಜಿನ ನಿಲ್ಲಿಸಿ ಬಟ್ಟೆನ ಟರ್ನ್ ಮಾಡ್ಕೋಬೇಕು. ನಾವು ಸೂಜಿ ನಿಲ್ಲಿಸ್ದಂಗೆ ಹೊಲಿದ್ರೆ ಅದೇನಾಗುತ್ತಪ್ಪ ಅಂದರೆ ಸ್ಟಿಚಸ್ಸು ಮೂವ್ ಆಗುತ್ತೆ, ಡಿಸೈನು ನೀಟಾಗಿ ಕಾಣಲ್ಲ. ಎಲ್ಲ ಕಡೆನೂ ಯಾವ ಪಾಯಿಂಟ್ ಬರುತ್ತೋ ಎಲ್ಲ ಕಡೆನೂ ನಾವು ನೀಟಾಗಿ ಸೂಜಿನ ನಿಲ್ಲಿಸಿ ನಂತರ ಸ್ಟಿಚ್ ಮಾಡ್ತಾ ಹೋಗಬೇಕು. ಅದು ಪಾಯಿಂಟ್ ಎಲ್ಲ ಕಡೆನೂ ಒಂದೇ ಸಮವಾಗಿ ಕಿನರಿ ಸ್ಟಿಚ್ಚೇ ಹಾಕಬೇಕು. ಈ ರೀತಿ ನೀಟಾಗಿ ಕಿನಾರಿ ಸ್ಟಿಚ್ ಹಾಕಿ ಎಂಡ್ ಮಾಡಬೇಕು. ಆಮೇಲೆ ದೊಡ್ಡ ಸ್ಟಿಚ್ ಇಟ್ಕೋಬೇಕು. ನಾವು ದೊಡ್ಡ ಸ್ಟಿಚ್ ಇಟ್ಕೊಂಡು ಸುತ್ತ ನೀಟಾಗಿ ಯಾವುದೇ ರಿಂಕಲ್ಸ್ ಬರ್ದರ ರೀತಿಯ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಹಿಡಿದು ದೊಡ್ಡ ಸ್ಟಿಚ್ಚಲ್ಲಿ ನೀಟಾಗಿ ಕೈಯಿಂದ ಮೂವ್ ಮಾಡ್ಕೊಂಡು ಬಟ್ಟೆನ ರಿಂಕಲ್ಸ್ ಇಲ್ದಲೇ ರೀತಿ ನೀಟಾಗಿ ಸುತ್ತ ಸ್ಟಿಚ್ ಬೇಕು. 1/4 ಇಂಚ್ ಅಂತರದಲ್ಲಿ ಸ್ಟಿಚ್ ಹಾಕಿ ನೀಟಾಗಿ ಸುತ್ತ ಸ್ಟಿಚ್ ಹಾಕ್ತಾ ಬನ್ನಿ. ದೊಡ್ಡ ಸ್ಟಿಚ್ಚೇ ಇಟ್ಕೊಳ್ಳಿ. ಸಣ್ಣ ಸ್ಟಿಚ್ ಇಟ್ಕೊಂಡ್ರೆ ಕೆಲವೊಂದು ಸಲ ರಿಂಕಲ್ಸ್ ಬರೋ ಪ್ರಾಬ್ಲಮ್ ಇರುತ್ತೆ, ಆವಾಗ ಬಿಚ್ಚೋಕ್ಕಾಗಲ್ಲ. ಅದ್ರ ಬದಲು ದೊಡ್ಡ ಸ್ಟಿಚ್ ಇಟ್ಕೊಂಡ್ರೆ ನೀಟಾಗಿ ಏನಾದ್ರು ರಿಂಕಲ್ಸ್ ಬಂತು ಅನ್ನೋ ಟೈಮಲ್ಲಿ ಬಿಚ್ಚೋಕ್ಕೆ ನಮಗೆ ಈಸಿ ಆಗುತ್ತೆ. ನಾನು ಇಲ್ಲಿ ಕಾಲರ್ ನೆಕ್ನ ಸ್ಟಿಚ್ ಮಾಡ್ತಾಯಿದ್ದೀನಿ, ಹಂಗಾಗಿ ನೆಕ್ನ ಫಸ್ಟು ಸ್ಟಿಚ್ ಮಾಡ್ತಾಯಿಲ್ಲ, ಬರೀ ಬ್ಯಾಕ್ ಡಿಸೈನ್ ಮಾತ್ರ ತೋರಿಸ್ತಾ ಇದ್ದೀನಿ. ನೋಡಿ, ಸುತ್ತ ಸ್ಟಿಚ್ ಹಾಕಿ ಎಲ್ಲ ನೀಟಾಗಿ ಬಟ್ಟೆನ ರಿಂಕಲ್ಸ್ ಬರ್ದನೇ ರೀತಿ ನೋಡ್ಕೊಂಡು ನಾವು ಸ್ಟಿಚ್ ಮಾಡಬೇಕು. ಆಮೇಲೆ ಸುತ್ತ ಏನು ಬಂದಿದೆಯೋ ಎಕ್ಸ್ಟ್ರಾ ಬಟ್ಟೆ ಅದೆಲ್ಲ ನೀಟಾಗಿ ಕಟ್ ಮಾಡಿ ತೆಗಿಬೇಕು. ನೋಡಿ, ಈಗ ಕಟ್ ಮಾಡ್ತಾಯಿದ್ದೀನಿ. ನನ್ನ ಸ್ಟೂಡೆಂಟ್ಸು ಸ್ಟಿಚ್ ಮಾಡ್ತಾಯಿದ್ದಾರೆ, ನಾನು ನಿಂತ್ಕೊಂಡು ಹೇಳ್ಕೊಡ್ತಾ ಇದ್ದೀನಿ, ಅದನ್ನೇ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ನೀಟಾಗಿ ಕಟ್ ಮಾಡಿ ತೆಗಿತಾ ಇದ್ದಾರೆ. ಎಲ್ಲ ನೀಟಾಗಿ ಕಟ್ ಮಾಡಿ ತೆಗೆದು ನೋಡಿ ಸ್ಟಿಚ್ ಆಯಿತು. ಈಗ ನಾವು ಅಲ್ಲಿ ಡಬಲ್ ಪಟ್ಟಿ ಏನು ಕಟ್ ಮಾಡ್ತೀವೋ 6 ಸೆಂಟಿಮೀಟ್ರು ಅಂತರ ಡಬಲ್ ಪಟ್ಟಿನ ಕಟ್ ಮಾಡ್ಕೋಬೇಕು. ವೇಸ್ಟ್ ರೌಂಡ್ನ ಫಿನಿಶಿಂಗ್ ಮಾಡಬೇಕು. ಕೆಳಗಡೆ ಬಾಟಮ್ನ ಫಿನಿಶಿಂಗ್ ಮಾಡೋಕ್ಕೆ ಡಬಲ್ ಪಟ್ಟಿ ಕಟ್ ಮಾಡ್ಕೊಂಡು 1/2 ಇಂಚ್ ಏನು ಬಿಟ್ಟಿರ್ತೀವೋ ಅಲ್ಲಿ ಸ್ಟಿಚ್ ಮಾಡಬೇಕು. ಅಷ್ಟೇ ಸ್ಟಿಚ್ ಮಾಡಿ ನೀಟಾಗಿ ಸ್ಟಿಚ್ ಮಾಡಿದ್ಮೇಲೆ ನೀಟಾಗಿ ಬೆಳ್ಳಲ್ಲಿ ಗೀಚ್ಕೊಂಡು ಅಲ್ಲ ಏನು ಡಬಲ್ ಪಟ್ಟಿ ಸ್ಟಿಚ್ ಮಾಡ್ತಾಯಿದ್ದೀವಲ್ವ ಆ ಲೈನಿಂಗ್ ಮೇಲೆ ನಾವು ಕಿನರಿ ಸ್ಟಿಚ್ನ ಹಾಕಬೇಕು. ನೀಟಾಗಿ ಕಿನರಿ ಸ್ಟಿಚ್ನ ಹಾಕಿ ಆವಾಗ ನೀಟಾಗಿ ಒಳಕ್ಕೆ ಫೋಲ್ಡಿಂಗ್ ಆಗುತ್ತೆ. ನೋಡಿ,
ಈ ಥರ ಅರ್ಧ ಏನು ಎಕ್ಸ್ಟ್ರಾ 1 ಇಂಚ್ ಅಷ್ಟು ಅಗಲ ಮಡ್ಚ್ಕೊಬಿಟ್ಟು ನೀಟಾಗಿ 2 ಫೋಲ್ಡ್ ಮಡ್ಚ್ಕೊಬಿಟ್ಟು ನೀಟಾಗಿ ದೊಡ್ಡ ಸ್ಟಿಚ್ ಇಟ್ಕೊಳ್ಳಿ. ಟಾಕ ಸ್ಟಿಚ್ ಇಟ್ಕೊಂಡು ನೀಟಾಗಿ ನೋಡಿ, ಬಟ್ಟೆನ ಯಾವುದೇ ರೀತಿಯೂ ಹಂಗೆ ಮಡಚಿ ಹೊಲಿಬೇಕಾದ್ರೆ ಎಳಿಬಾರ್ದು. ನೀಟಾಗಿ ಪಾಯಿಂಟೆಡ್ ಕಿನ್ನರಿ ಸ್ಟಿಚ್ನ ನೀಟಾಗಿ ಹಾಕ್ತಾ ಹೋಗಬೇಕು. ಫಸ್ಟು ನಾವು ಡಾಟ್ ಹಿಡ್ದಾರು ಬೇಕಾದ್ರೆ ಕೆಳಗಡೆ ಬಾಟಮ್ನ ಫಿನಿಶಿಂಗ್ ಮಾಡ್ಕೋಬೋದು, ಇಲ್ಲ ಫಿನಿಶಿಂಗ್ ಆದಮೇಲೆ ನಾವು ಬೇಕಾದರೆ ಡಾಟ್ನ ಹಿಡಿಬೋದು. ನಾನು ಸಾಮಾನ್ಯವಾಗಿ ಫಿನಿಶಿಂಗ್ ಆದಮೇಲೇ ಡಾಟ್ನ ಹಿಡಿತೀನಿ. ಅದೇ ರೀತಿಯೇ ನಾನು ಸ್ಟಿಚ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡಿ. ಈಗ ನಾವು ಮಧ್ಯ ಭಾಗ ಏನು ವೇಸ್ಟ್ ರೌಂಡು ಫಿನಿಶಿಂಗ್ ಇರುತ್ತೋ, ಫಿನಿಶಿಂಗ್ ಸ್ಟಿಚಿಂಗ್ ಬೀಳುತ್ತೋ ಅಲ್ಲಿ ನಾವು ಮಧ್ಯ ಭಾಗ ತಗೊಂಡು ನೀಟಾಗಿ ಡಾಟ್ನ ಮಾರ್ಕ್ ಮಾಡ್ಕೋಬೇಕು. ಅವೆರಡರ ಮಧ್ಯ ತಗೋಬೇಕು. ಫಿನಿಶಿಂಗ್ ಲೈನು ಮತ್ತು ಮೇನ್ ಮಧ್ಯ ಬರುತ್ತಲ್ಲ ಅಲ್ಲಿ ತಗೊಂಡು ಡಾಟ್ನ ಮಾರ್ಕ್ ಮಾಡಿ ನೀಟಾಗಿ ನೋಡಿ ಒಂದ್ರ ಮೇಲೆ ಒಂದು ಇಟ್ಟು ನಾವು ಓವರ್ಲ್ಯಾಪ್ ಮಾಡ್ತಾಯಿದ್ದೀವಿ. ಓವರ್ಲ್ಯಾಪ್ ಆದಮೇಲೆ ಆ ಕಡೆನೂ ನಮಗೆ ಪ್ರಿಂಟ್ ಬಂದಿರುತ್ತೆ, ಅದನ್ನ ನೋಡ್ಕೊಂಡು ಮಾರ್ಕ್ ಮಾಡ್ಕೊಂಡು ನೀಟಾಗಿ ನಾವು ಏನು ಎಕ್ಸ್ಟ್ರಾ ವೇಸ್ಟ್ ರೌಂಡ್ ಆದಮೇಲೆ 1/4 ವೇಸ್ಟ್ ರೌಂಡ್ ಮಾಡಿ ಏನು ಡಾಟ್ ಇಟ್ಟಿರ್ತೀವೋ ಆ ಡಾಟ್ನ ಹಿಡಿಬೇಕು. ಎಕ್ಸ್ಟ್ರಾ 1 ಇಂಚ್ ಬಿಟ್ಟಿರ್ತೀವಲ್ವ ಅದನ್ನ ನಾವು ಎರಡು ಕಡೆ ಸೈಡು ಅರ್ಧ ಇಂಚ್ ಮಾಡ್ಕೊಬಿಟ್ಟು ನೀಟಾಗಿ ಡಾಟ್ನ ಹಿಡಿಬೇಕು. ಡಾಟ್ ಹಿಡಿಯೋದು ಒಂದು ಕಲೆ, ಅದನ್ನ ನೀಟಾಗಿ ಸ್ಟಿಚ್ ಮಾಡಬೇಕು. ಹೆಂಗೆ ಬೇಕು ಆ ರೀತಿ ನಾವು ಮಾಡಬಾರ್ದು. ಒಂಚೂರು ರಫ್ ಮಾಡಿ ಕೆಳಗಡೆ ಅಗಲ ಇರುತ್ತೆ, ಮೇಲೆ ಬರ್ತಾ 1 2 3 ಅನ್ನೋ ಥರ ಸ್ಟಿಚಿಂಗು ಫಿನಿಶಿಂಗ್ ಆಗಬೇಕು. ಆ ಥರ ಬಂದ್ರೇ ಅದು ನಮಗೆ ಲುಕ್ಕಾಗಿ ಕಾಣೋದು. ಮೇಲೂ ದಪ್ಪ ಕೆಳಗಡೆನೂ ದಪ್ಪ ಥರ ಸ್ಟಿಚ್ ಮಾಡಬಾರ್ದು. ನೋಡಿ ನೆಕ್ ಯಾವ ರೀತಿ ಫಿನಿಶಿಂಗ್ ಆಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಆಮೇಲೆ ನಾವು ನೋಡಿ ಈ ಬಾಟಮ್ ಇದೆಯಲ್ಲ ಅದನ್ನ ನಾವು ನೀಟಾಗಿ ಹೆಮ್ಮಿಂಗ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಹೆಮ್ಮಿಂಗ್ ಮಾಡಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಆ ಟಾಕ ಸ್ಟಿಚ್ ಏನಿದೆಯೋ ಅದನ್ನ ಬಿಸಾಕಿ ನೀಟಾಗಿ ಹೆಮ್ಮಿಂಗ್ ಮಾಡಿ ಫಿನಿಶಿಂಗು ತುಂಬ ಚೆನ್ನಾಗಿ ಕಾಣುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.